ಅಂದರೆ ಇವಾಗ ಡೇ ಟು ಡೇ ಲೈಫ್ ಅಂತ ಬಂದಾಗ ಸ್ಕಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇವಾಗ ವೆದರ್ ಚೇಂಜಸ್ ಆಗ್ತಿರೋದ್ರಿಂದ ಸ್ಕಿನ್ ತುಂಬ ಡ್ರೈ ಆಗ್ತಾ ಇರೋದು, ಹೇಗೆ ಮೇಂಟೈನ್ ಮಾಡೋದು ಈ ಡ್ರೈ ಸ್ಕಿನ್ ಅವರಾಗಲಿ ಆಯಿಲ್ ಸ್ಕಿನ್ ಅವರಾಗಲಿ? ಸ್ಕಿನ್ ಅನ್ನೋದು ಎಲ್ಲ ಕ್ಲೈಮೇಟಲ್ಲೂ ನಾವು ಮೇಂಟೈನ್ ಮಾಡಲೇಬೇಕು. ದಿನನಿತ್ಯ ಹೇಗೆ ನೀವು ಆಹಾರ ತಗೊತೀರಾ ಅದೇ ರೀತಿ ಸ್ಕಿನ್ ಕೂಡ ಮೇಲ್ಗಡೆಯಿಂದ ಒಂದು ಶೀಲ್ಡಿಂಗ್ ಬೇಕಾಗುತ್ತೆ. ಸೊ ಅದನ್ನು ಯಾವ ಟೈಪ್ ನಿಮ್ಮ ಸ್ಕಿನ್ ಇರುತ್ತೆ ಅದ್ರ ಪ್ರಕಾರ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಾವು ಚೂಸ್ ಮಾಡ್ಕೊಬೇಕಾಗುತ್ತೆ. ಪ್ರತಿನಿತ್ಯ ಪ್ರತಿಯೊಬ್ಬರು ಮಹಿಳೆಯರಿರಲಿ ಪುರುಷರಿರಲಿ ಅವರು ಒಂದು ಸನ್ಸ್ಕ್ರೀನ್ನ, ಮಾಯ್ಶ್ಚರೈಸರ್ ಹಾಗೂ ಕೆಲವೊಂದು ಪೆಪ್ಟೈಡ್ಸ್ ಅವ್ರ ವಿಟಮಿನ್ ಸಿ ಬೇಸ್ಡ್ ಅವ್ರ ರೆಟಿನಾಲ್ ಬೇಸ್ಡ್ ಅವರ ಏಜ್ ಪ್ರಕಾರ ಆ ಸೀರಮ್ಸ್ನ ನಾವು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಮೇಲೆ ಆಗೋ ಅಡ್ಡ ಪರಿಣಾಮಗಳನ್ನ ನಾವು ತಡೆಗಟ್ಬೋದು. ಸೊ ಈಸಿಯಾಗಿ ಟ್ಯಾನಿಂಗ್ ಆದರೂ ಕೂಡ ಟ್ಯಾನ್ ಬೇಗ ಹೋಗುತ್ತೆ. ಕಪ್ಪಗಾಗಿರೋ ಪಿಗ್ಮೆಂಟೇಷನ್ ಅಷ್ಟು ಈಸಿಯಾಗಿ ಬರಲ್ಲ ಒಂದು 45-50 ವರ್ಷ ಆದಮೇಲೆ. ಜೊತೆಗೆ ರಿಂಕಲ್ಸ್ ಆಗಿರ್ಬೋದು ಅಥವಾ ಕೆಲವ್ರ ಸ್ಕಿನ್ ಇರೋ ಅಲ್ಲಲ್ಲಿ ಒಂದು ಸ್ಮಾಲ್ ಬ್ಲ್ಯಾಕ್ ಚುಕ್ಕಿ ಮಾರ್ಕ್ಸ್ ಬರುತ್ತೆ. ಅದನ್ನೆಲ್ಲ ಕೂಡ ನಾವು ಸ್ಕಿನ್ ಕೇರಿಂದ ತಡೆಗಟ್ಬೋದು. ಜೊತೆಗೆ ಪ್ರತಿನಿತ್ಯ 8 hours ಆಫ್ ಸ್ಲೀಪ್ ಹಾಗೂ ರೈಟ್ ಆದ ಆಹಾರ ಪದ್ಧತಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.